ನಮಸ್ಕಾರ. ಮುಖ್ಯಾಂಶಗಳು. ದೇಶದ ಹಲವೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚುನಾವಣಾ ಪ್ರಚಾರ. ಇಂದು ಅಪರಾಹ್ನ ಕೊಪ್ಪಳದಲ್ಲಿ ಮತಯಾಚನೆ. ರಂಗೇರಿದ ಚುನಾವಣಾ ಅಖಾಡ. ತಮಿಳುನಾಡಿನ ಕೃಷ್ಣಾನಗರದಲ್ಲಿ ರಾಹುಲ್ ಗಾಂಧಿ, ಒಡಿಶಾದಲ್ಲಿ ಅಮಿತ್ ಶಾ ಪ್ರಚಾರ. ಚುನಾವಣಾ ಬಾಂಡ್ಗಳ ಮೂಲಕ ಸ್ವೀಕರಿಸಿದ ದೇಣಿಗೆಗಳ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಲು ರಾಜಕೀಯ ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ. ಕ್ಷಿಪ್ರ ಆರ್ಥಿಕ ಅಭಿವೃದ್ಧಿಯ ಲಾಭ ಜನಸಾಮಾನ್ಯರಿಗೆ ತಲುಪಿಸುವುದು ನೀತಿ ನಿರ್ಮಾತೃಗಳ ಜವಾಬ್ದಾರಿ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇರಳದ ಕೋಯಿಕೋಡ್ ಮತ್ತು ರಾಜ್ಯದ ಕೊಪ್ಪಳದಲ್ಲಿ ಇಂದು ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಮಹಾರಾಷ್ಟ್ರದ ಅಹಮದ್ನಗರದಲ್ಲಿಂದು ಚುನಾವಣಾ ರ್ಯಾಲಿ ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ, ಯುಪಿಎ ಸರ್ಕಾರದ ಅವಧಿಯಲ್ಲಿ ಭಯೋತ್ಪಾದಕರ ದಾಳಿ ವ್ಯಾಪಕವಾಗಿತ್ತು. ಅಸಂಖ್ಯಾತ ಜನಸಾಮಾನ್ಯರು ಈ ದಾಳಿಗಳಲ್ಲಿ ಬಲಿಯಾಗುತ್ತಿದ್ದರು. ಆದರೆ ಅಂದಿನ ಸರ್ಕಾರ ಕಠಿಣ ಕ್ರಮ ಜರುಗಿಸುವಲ್ಲಿ ವಿಫಲವಾಗಿತ್ತು. ಆದರೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಯೋತ್ಪಾದನಾ ದಾಳಿಗಳು ಕಡಿಮೆಯಾಗಿವೆ. ಉಗ್ರರು ಎಲ್ಲಿ ಅಡಗಿದ್ದರೂ ಹುಡುಕಿ ತಕ್ಕ ಶಾಸ್ತಿ ನೀಡಲಾಗುತ್ತಿದೆ ಎಂದರು. ಪಾಕಿಸ್ತಾನದಲ್ಲಿನ ಭಯೋತ್ಪಾದನಾ ನೆಲೆಗಳ ಮೇಲೆ ದಾಳಿ ಮಾಡಿ ಭಾರತ ಜಗತ್ತಿನ ಎದುರು ತನ್ನ ಸಾಮರ್ಥ್ಯ ಸಾಬೀತುಪಡಿಸಿದೆ. ಈ ಬಗ್ಗೆ ದೇಶದ ಜನರಲ್ಲಿ ಹೆಮ್ಮೆ ಮೂಡಿದೆ. ಆದರೆ ಪ್ರತಿಪಕ್ಷಗಳು ದಾಳಿಯನ್ನು ಶಂಕಿಸುತ್ತಿವೆ ಮತ್ತು ದಾಳಿಯ ಬಗ್ಗೆ ಅಸಮಾಧಾನ ಹೊಂದಿವೆ. ದೇಶವನ್ನು ಮತ್ತೆ ಪ್ರತ್ಯೇಕಿಸಲು ಕಾಂಗ್ರೆಸ್ ಮುಂದಾಗಿದೆ ಎಂದು ಪ್ರಧಾನಿ ಆರೋಪಿಸಿದರು. आप मुझे बताइए, आप इस मजबूत भारत से खुश हैं? घर में घुसकर आतंकियों को मारना की नाती आपको मंजूर है? भाइयों और बहनों, आप तो खुश हैं, लेकिन उनका क्या करेंगे जिन्होंने बरसों पहले देश की भावनाओं को समझना ही छोड़ दिया? साथियों, इस बार तो हद ही हो गई है. कांग्रेस, एनसीपी ऐसे लोगों के साथ खड़े हैं जो कह रहे हैं कि जम्मू कश्मीर को भारत से अलग कर देंगे, जम्मू कश्मीर में अलग प्रधानमंत्री बना देंगे. मुझे कांग्रेस के लोगों से कोई उम्मीद नहीं है, क्योंकि ये पाप उन्हीं की पैदावार है. ಏಪ್ರಿಲ್ 18ರಂದು ರಾಜ್ಯದಲ್ಲಿ ನಡೆಯುವ ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣಕ್ಕೆ ಆಗಮಿಸಲಿದ್ದು ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ವಿರೂಪಾಕ್ಷ ಸಿಂಗನಾಳ, ಪ್ರಧಾನಿ ಮೋದಿಯವರ ಆಗಮನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಶಾಸಕ ಶ್ರೀರಾಮುಲು ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದು 30 ಎಕರೆ ಲ್ಯಾಂಡ್ನಲ್ಲಿ ಇವತ್ತು ಬೃಹತ್ತಾಕಾರದ ಒಂದು ಸಮಾವೇಶ ನಡೆಸ್ತಾ ಇದ್ದೀವಿ. 2:45 ಗಂಟೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಇವತ್ತು ಲಕ್ಷ ಜನಸಾಗರ ಹರಿದು ಬರ್ತಾ ಇದೆ. ನಾಳೆ ಒಂದು ದೊಡ್ಡ ಹಬ್ಬದ ವಾತಾವರಣ ಇರ್ತಾ ಇದೆ. ಇವತ್ತೇನು ನಮ್ಮ ಭಾಗದ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ನಡೀತಿದೆ, ಅದೇ ಥರ ಇವತ್ತು ನರೇಂದ್ರ ಮೋದಿ ಅವರ ಅಭಿವೃದ್ಧಿಯ ಜಾತ್ರೆ ನಡೀತಿದೆ ಅನ್ನೋದು ತಪ್ಪಾಗಲಿಕ್ಕಿಲ್ಲ. ಇದೀಗ ಹೆಚ್ಚಿನ ಮಾಹಿತಿ ನೀಡಲು ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಬ್ ಮುಲ್ಲಾರ್. ರಾಜಾ ಸಾಬ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರಾಜಾ ಸಾಬ್, ಮುಲ್ಲಾರ್ ಅವರೇ,
ರಾಜಾ ಸಾಬ್, ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಸದ್ಯಕ್ಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಬಾಕಿ ಉಳಿದಿರುವ 6 ಹಂತದ ಲೋಕಸಭಾ ಚುನಾವಣೆಗೆ ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ. ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಅಭ್ಯರ್ಥಿಗಳು ಮತದಾರರನ್ನು ಒಲಿಸಿಕೊಳ್ಳಲು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ತಮಿಳುನಾಡಿನ ಕೃಷ್ಣಾನಗರದಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸದೃಢಗೊಳಿಸುವುದು ಕಾಂಗ್ರೆಸ್ನ ಆದ್ಯತೆಯಾಗಿದೆ. ಅಧಿಕ ಮೌಲ್ಯದ ನೋಟು ಅಮಾನ್ಯೀಕರಣದ ನಂತರ ಜವಳಿ ಸೇರಿದಂತೆ ಹಲವಾರು ಉದ್ಯಮಗಳು ನಷ್ಟ ಅನುಭವಿಸಿದ್ದು, ಇದರಿಂದ ಉದ್ಯೋಗ ನಷ್ಟವಾಗಿದೆ ಎಂದರು. Gabbar Singh tax ensured that weavers have to pay taxes to buy yarn. So about 5 months back, I called Congress Party's economists to meet me. I said, Mr. Narendra Modi promised 15 lakh rupees in every Indian bank account. He promised the Tamil people that he would put money in their bank account. And I told the economists that I understand that this 15 lakh number is a lie. I told them I want them to go and find out how much money can the government of India put into every poor person's bank account. If the Indian government chooses to put money into 20% of the poorest people's bank accounts, how much money can they put every year? ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಒಡಿಶಾಗೆ ಭೇಟಿ ನೀಡಲಿದ್ದು, ಅಲ್ಲಿನ ಕೆಂಜೋಹಾರ್ನಲ್ಲಿ ಪ್ರಚಾರ ಭಾಷಣ ಮಾಡಲಿದ್ದಾರೆ. ಎಸ್ಪಿ, ಬಿಎಸ್ಪಿ, ಟಿಎಂಸಿ, ಡಿಎಂಕೆ, ಎಐಡಿಎಂಕೆ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಸಹ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಈ ತಿಂಗಳ 29ರಂದು ನಡೆಯಲಿರುವ 4ನೇ ಹಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ವಾಪಸ್ ಪಡೆಯಲು ಇಂದು ಕಡೆಯ ದಿನವಾಗಿದೆ. 9 ರಾಜ್ಯಗಳ 71 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಮಹಾರಾಷ್ಟ್ರದ 17, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದ ತಲಾ 13, ಪಶ್ಚಿಮ ಬಂಗಾಳದ 8, ಒಡಿಶಾ ಮತ್ತು ಮಧ್ಯಪ್ರದೇಶದ ತಲಾ 6, ಬಿಹಾರದ 5 ಹಾಗೂ ಜಾರ್ಖಂಡ್ನ 3 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಚುನಾವಣಾ ಬಾಂಡ್ಗಳ ಮೂಲಕ ಸ್ವೀಕರಿಸಿದ ಎಲ್ಲ ದೇಣಿಗೆಗಳ ವಿವರಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಚುನಾವಣಾ ಬಾಂಡ್ಗಳ ಮಾನ್ಯತೆ ಕುರಿತ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿಂದು ಮಧ್ಯಂತರ ಆದೇಶ ನೀಡಿದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಎಲ್ಲ ರಾಜಕೀಯ ಪಕ್ಷಗಳು ಮುಂದಿನ ಮೇ 15ರವರೆಗೆ ತಾವು ಪಡೆದ ದೇಣಿಗೆಗಳ ಮೊತ್ತ, ದೇಣಿಗೆದಾರರ ಹೆಸರು ಮತ್ತು ಬ್ಯಾಂಕ್ ಖಾತೆ ಸೇರಿದಂತೆ ಎಲ್ಲ ವಿವರಗಳನ್ನು ಮೇ 30ರೊಳಗೆ ಆಯೋಗಕ್ಕೆ ಸಲ್ಲಿಸಬೇಕು ಎಂದು ಸೂಚಿಸಿದೆ. ಪ್ರಕರಣ ಕುರಿತ ಅಂತಿಮ ಆದೇಶದ ದಿನಾಂಕವನ್ನು ಶೀಘ್ರ ನಿಗದಿಪಡಿಸುವುದಾಗಿ ನ್ಯಾಯಾಲಯ ತಿಳಿಸಿದ್ದು, ಚುನಾವಣಾ ಬಾಂಡ್ ಯೋಜನೆಗೆ ಸಂಬಂಧಿಸಿದಂತೆ ಆದಾಯ ತೆರಿಗೆ ಕಾನೂನು, ಚುನಾವಣಾ ಕಾನೂನು ಮತ್ತು ಬ್ಯಾಂಕಿಂಗ್ ಕಾನೂನುಗಳಲ್ಲಾಗಿರುವ ಬದಲಾವಣೆಗಳ ಬಗ್ಗೆ ವಿಸ್ತೃತವಾಗಿ ಪರಿಶೀಲಿಸುವುದಾಗಿ ತಿಳಿಸಿದೆ. ಇದಲ್ಲದೆ ಏಪ್ರಿಲ್, ಮೇ ತಿಂಗಳಲ್ಲಿ ರಾಜಕೀಯ ಪಕ್ಷಗಳು ಚುನಾವಣಾ ಬಾಂಡ್ಗಳನ್ನು ಖರೀದಿಸುವ ಕಾಲಮಿತಿಯನ್ನು 10 ದಿನಗಳಿಂದ 5 ದಿನಗಳಿಗೆ ಇಳಿಸುವಂತೆಯೂ ಹಣಕಾಸು ಸಚಿವಾಲಯಕ್ಕೆ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಈ ತಿಂಗಳ 23ರಂದು ಚುನಾವಣೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳಿಂದ ಪ್ರಚಾರದ ಭರಾಟೆ ತೀವ್ರಗೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಧಾರವಾಡದಲ್ಲಿ ಪ್ರಚಾರ ನಡೆಸಿದರು. 50 ಲಕ್ಷದವರೆಗೆ ಈ ವೇಳೆ ಯಡಿಯೂರಪ್ಪ ಸಣ್ಣ ಉದ್ಯಮ ನಡೆಸುವವರಿಗೆ 50 ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡುವ, ವಿಧಾನಸಭೆ, ಲೋಕಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ನೀಡುವ ಭರವಸೆಯನ್ನು ಪ್ರಧಾನಿ ಮೋದಿ ಈಡೇರಿಸಿದ್ದಾರೆ. ಮಹಿಳೆಯರಿಗೆ ನೀಡಲಾಗುತ್ತಿದ್ದ 3 ತಿಂಗಳ ಹೆರಿಗೆ ರಜೆಯನ್ನು 6 ತಿಂಗಳಿಗೆ ಹೆಚ್ಚಿಸಿದ ಕೀರ್ತಿ ಬಿಜೆಪಿ ಸರ್ಕಾರಕ್ಕೆ ಸಲ್ಲಬೇಕು ಎಂದರು. ಪ್ರಧಾನಿಯವರು ಹೇಳಿದ್ದಾರೆ, ತಾಯಿ ಇನ್ನು ಮುಂದೆ ಲೋಕಸಭೆ, ವಿಧಾನಸಭೆಗೂ ಸಹ ಮಹಿಳೆಯರಿಗೆ 33% ಮೀಸಲಾತಿ ಇಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಪಕ್ಷದ ಅಭ್ಯರ್ಥಿ ಪರ ರೋಡ್ ಶೋ ಮೂಲಕ ಮತ ಯಾಚಿಸಿದರು.
ಡಿಕೆ ಶಿವಕುಮಾರ್ ಇಡೀ ದೇಶ ಬೆಂಗಳೂರಿನತ್ತ ನೋಡುತ್ತಿದ್ದು ಹಿಂದಿನ ಕಾಂಗ್ರೆಸ್ ಹಾಗೂ ಹಾಲಿ ಮೈತ್ರಿ ಸರ್ಕಾರ ನಗರದ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ವಿದ್ಯುತ್ ಉತ್ಪಾದನೆಯಲ್ಲಿ ರಾಜ್ಯ ಸ್ವಾವಲಂಬಿಯಾಗುವತ್ತ ಸಾಗಿದ್ದು ಸೌರ ವಿದ್ಯುತ್ಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಕ್ಷೇತ್ರದಲ್ಲೇ ಒಂದು ಗ್ಯಾಸ್ ಯೂನಿಟ್ ಮಾಡಿಸಿದ್ದೇನೆ. 1,500 ಕೋಟಿ ರೂಪಾಯಿ ಖರ್ಚು ಮಾಡಿ ಗ್ಯಾಸ್ ಸ್ಟೇಷನ್ ಮಾಡಿಸಿದ್ದೇವೆ. ಇನ್ನೊಂದು ವಾರದಲ್ಲಿ 15 ದಿನದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಹಂಗೆ ನಮ್ಮ ಅವಧಿಯಲ್ಲೇ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟಿದ್ದೇವೆ. ಇದೇ ಪಾವಗಡದಲ್ಲಿ 2,000 ಮೆಗಾವಾಟ್ ಒಂದೇ ಸ್ಥಳದಲ್ಲಿ ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನ ಮಾಡಿದ್ದೇವೆ. ಖಂಡಿತ ಇದು ಬಳಿಕ ಸುದ್ದಿಗಾರರೊಂದಿಗೆ ಅವರು ಎತ್ತಿನಹೊಳೆ ಯೋಜನೆ ಪ್ರಗತಿಯಲ್ಲಿದ್ದು ಮೈತ್ರಿ ಸರ್ಕಾರ ಬಯಲು ಸೀಮೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲು ಬದ್ಧವಾಗಿದೆ ಎಂದರು. ಜನರಾಗಿ ಈ ಭಾಗದ ಜನರಿಗೆ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಕುಡಿಯುವ ನೀರನ್ನು ಕೊಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮತದಾರರನ್ನು ಜಾಗೃತಗೊಳಿಸಲು ಹಮ್ಮಿಕೊಳ್ಳಲಾಗಿದ್ದ ವಿಂಟೇಜ್ ಕಾರ್ ರ್ಯಾಲಿಗೆ ಗಾಯಕ ಹಾಗೂ ಚುನಾವಣಾ ರಾಯಭಾರಿ ಚಂದನ್ ಶೆಟ್ಟಿ ನಿನ್ನೆ ಚಾಲನೆ ನೀಡಿದರು. ಬಳಿಕ ಅವರು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು, ಚುನಾವಣೆ ನಡೆಸಲು ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದ್ದು ಸಾರ್ವಜನಿಕರ ಹಣ ಪೋಲಾಗದಂತೆ ಎಚ್ಚರ ವಹಿಸಬೇಕು ಎಂದರು. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಮುಖಾಂತರ ಕೊಟ್ಟಂತ ದುಡ್ಡನ್ನೇ ಮತ್ತೆ ಚುನಾವಣೆ ನಡೆಸೋ ಹಾಗಾಗಿ ನಮ್ಮ ದುಡ್ಡನ್ನ ನಾವು ಯಾವತ್ತೂ ವೇಸ್ಟ್ ಮಾಡಬಾರ್ದು. ಸೊ ಹಾಗಾಗಿ ಎಲ್ಲರೂ ಚುನಾವಣೆಯಲ್ಲಿ ಭಾಗಿಯಾಗೋಣ. ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಕೆಎನ್ ವಿಜಯ್ ಪ್ರಕಾಶ್ ಮಹಿಳೆಯರು, ಯುವಜನರು, ವೃದ್ಧರು ಮತದಾನದ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕು ಎಂದು ಕರೆ ನೀಡಿದರು. ನಿರಂತರವಾಗಿರುವಂತಹ ಸೇರಿರುವಂತಹ ಜನಸಾಗರ ಅದು ಅವರ ಜಾತಿಗೆ ಮತ್ತು ಅವರ ಒಂದು ವಿಶೇಷವಾದಂತಹ ವ್ಯಕ್ತಿತ್ವಕ್ಕೆ ಅದು ಭೂಷಣ. ಅದೇ ಅದರ ಒಂದು ಜೀವಂತ ನಿದರ್ಶನ ನಾವು ಭಾವಿಸ್ತೇವೆ. ನಂತರದಲ್ಲಿ ಸಂಪೂರ್ಣವಾಗಿ ಬೇಕಾಗಿರುವಂತಹ ಮಹಿಳೆಯರ ಕಾರ್ಯಕ್ರಮ. ಎಲ್ಲ ಮಹಿಳೆಯರು ಈ ಮತದಾನ ಪ್ರೇರಣೆ ಮತ್ತು ಜಾಗೃತಿಯ ರಾಯಭಾರಿಗಳಾಗಬೇಕು. ಇದೇ ವೇಳೆ ಕಾಲೇಜು ವಿದ್ಯಾರ್ಥಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ಮತದಾನದ ಬಗ್ಗೆ ಜನರಿಗೆ ಅರಿವು ಮೂಡಿಸಿದರು. ಈ ವೇಳೆ ವಿಂಟೇಜ್ ಕಾರ್ಗಳು ಪರೇಡ್ನಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಕಾರ್ ರ್ಯಾಲಿ ಮತದಾನದ ಮಹತ್ವದ ಬಗ್ಗೆ ಮಾಹಿತಿ ನೀಡುವಲ್ಲಿ ಸಫಲವಾಯಿತು. ಇದೇ ವೇಳೆ ಜಾನಪದ ಕಲಾವಿದರು ಡೊಳ್ಳು ಕುಣಿತ ಪ್ರದರ್ಶಿಸಿದರು. ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದಲ್ಲಿ ನಿನ್ನೆ ಮತದಾನದ ಮಹತ್ವ ಮತ್ತು ಕಡ್ಡಾಯ ಮತದಾನದ ಬಗ್ಗೆ ರಸಮಂಜರಿ ಕಾರ್ಯಕ್ರಮದ ಮೂಲಕ ಜನಜಾಗೃತಿ ಮೂಡಿಸಲಾಯಿತು. ಗಾಯಕರು ಹಾಗೂ ಕಲಾವಿದರು ವಿವಿಧ ಜಾಗೃತಿ ಗೀತೆಗಳನ್ನು ಹಾಡಿ ಮನರಂಜಿಸಿದರಲ್ಲದೆ ಮತದಾನದ ಬಗ್ಗೆಯೂ ಅರಿವು ಮೂಡಿಸಿದರು. ಈ ವೇಳೆ ಜಿಲ್ಲಾ ಸ್ವೀಪ್ ಸಮಿತಿ ಕಾರ್ಯದರ್ಶಿ ಡಿ ದಿನೇಶ್ ಆಮಿಷರಹಿತ ಪ್ರಾಮಾಣಿಕ ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಪ್ರಮಾಣ ವಚನ ಬೋಧಿಸಿದರು. ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ಕೊಡ್ತಾರೆ, ಹಣವನ್ನ ಕೊಡ್ತಾರೆ, ಬೇರೆ ಯಾವುದೇ ದುಡ್ಡುಗಳನ್ನ ಕೊಡ್ತಾರೆ, ಈ ರೀತಿ ಯಾವುದೇ ಮುಳಗುಂದ ಪಟ್ಟಣದ ವ್ಯಾಪಾರಿ ಬಸವರಾಜ್ ಆಸೆ ಆಮಿಷಗಳಿಗೆ ಒಳಗಾಗದೆ ನೈತಿಕ ನೆಲೆಯಲ್ಲಿ ಜನರು ಮತದಾನ ಮಾಡಬೇಕು ಮಾಡಬೇಕಂತ ಜಿಲ್ಲಾ ಸ್ವೀಪ್ ಸಮಿತಿ ಪರವಾಗಿ ತಮ್ಮೆಲ್ಲರನ್ನ ವಿನಂತಿ ಮಾಡ್ಕೊಳ್ತೇನೆ. ಪಟ್ಟಣದ ಯುವಕ ವಿನೋದ್ ಎಲ್ಲರೂ ಪ್ರಾಮಾಣಿಕವಾಗಿ ಮತದಾನದಲ್ಲಿ ಭಾಗಿಯಾಗಬೇಕು ಎಂದರು. ಎಲ್ಲರಿಗೂ ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ ಎಲ್ಲರಿಗೂ. ಒಳ್ಳೆ ಅದ್ಭುತ ಕಾರ್ಯಕ್ರಮ. ಚುನಾವಣಾಧಿಕಾರಿ ಎಸ್ಎಸ್ ಆನಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾದಲ್ಲಿ ಪ್ರಜಾಪ್ರಭುತ್ವ ಬಲಿಷ್ಠಗೊಳ್ಳಲು ಸಾಧ್ಯ ಎಂದರು. ಮನೋರಂಜನೆ ಜೊತೆಗೆ ಅರಿವು ಸಿಗ್ತಾರೆ. ನಾವು ತಪ್ಪದೆ ಕಡ್ಡಾಯವಾಗಿ ನಾವು ಮತದಾನ ಮಾಡ್ತೀವಿ. ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿಯಿಂದ ರಂಗೋಲಿ ಹಾಗೂ ಮೆಹಂದಿ ಸ್ಪರ್ಧೆ ಮೂಲಕ ಮತದಾನ ಕುರಿತು ವಿಶೇಷ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ನೂರಾರು ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡು ಮೆಹಂದಿ, ರಂಗೋಲಿ ಬಿಡಿಸುವ ಮೂಲಕ ಮತದಾನ ಜಾಗೃತಿಯಲ್ಲಿ ಭಾಗಿಯಾದರು.
ಈ ವೇಳೆ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಗುರುದತ್ತ ಹೆಗಡೆ ಮಹಿಳೆಯರು ಮತದಾನ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಯಬೇಕು ಎಂಬ ಉದ್ದೇಶದಿಂದ ವಿಶಿಷ್ಟವಾದ ರಂಗೋಲಿ ಮತ್ತು ಮೆಹಂದಿ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು. ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ದಂಡುಪಾಳ್ಯ ಗ್ರಾಮದ ಆಶಾ ಆಸೆ ಆಮಿಷಗಳಿಗೆ ಒಳಗಾಗದೆ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಎಂದರು. ಒಳ್ಳೆ ವ್ಯಕ್ತಿಯನ್ನು ದೇಶದ ಪ್ರಧಾನಿಯನ್ನಾಗಿ ತಂದು ನಮ್ಮ ದೇಶಕ್ಕೆ ಬೇಕಾಗುವಂತಹ ಎಲ್ಲ ಸಕಲ ಸೌಕರ್ಯಗಳನ್ನು ಮಾಡಿಸಿಕೊಳ್ಳಬೇಕಾಗಿ ಜನರಲ್ಲಿ ಮನವಿ ಮಾಡ್ಕೋತೀನಿ ಸರ್. ಬಂದ್ಬಿಟ್ಟು ಹೊರಕ್ಕೂ ಅಂಗನವಾಡಿ ಶಿಕ್ಷಕಿ ಪದ್ಮಾವತಿ ಸ್ಪರ್ಧೆಯಲ್ಲಿ ಮಹಿಳಾ ಮತ್ತು ಸ್ತ್ರೀ ಶಕ್ತಿ ಸಂಘಟನೆಗಳ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಎಲ್ಲರೂ ಮತ್ತೋರ್ವ ಸ್ಪರ್ಧಿ ಕಾವ್ಯಶ್ರೀ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ಪ್ರತಿಯೊಬ್ಬ ಮತದಾರನ ಕರ್ತವ್ಯವಾಗಿದ್ದು ರಂಗೋಲಿ ಸ್ಪರ್ಧೆ ಈ ಬಗ್ಗೆ ಜಾಗೃತಿ ಮೂಡಿಸಿದೆ ಎಂದರು. ಮತವನ್ನು ಚಲಾಯಿಸಬೇಕು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮನೆ ಮನೆಗೆ ತೆರಳಿ ವಿವಿಧ ಬಗೆಯ ಗಿಡಗಳನ್ನು ಉಚಿತವಾಗಿ ಹಂಚುವ ಮೂಲಕ ಪರಿಸರ ಉಳಿಸಿ ಮತದಾನ ಮಾಡಿ ಎಂಬ ಘೋಷಣೆಯ ಮೂಲಕ ವಿಶಿಷ್ಟ ರೀತಿಯಲ್ಲಿ ಜನಜಾಗೃತಿ ಮೂಡಿಸಿ ಪರಿಸರ ಪ್ರೇಮಿಗಳು ಗಮನ ಸೆಳೆಯುತ್ತಿದ್ದಾರೆ. ಪರಿಸರ ಪ್ರೇಮಿ ಕೆಟಿ ಪ್ರಕಾಶ್ ಮತದಾನ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು ಎಲ್ಲರೂ ತಪ್ಪದೆ ಹಕ್ಕು ಚಲಾಯಿಸಬೇಕು ಎಂದರು. ಹಕ್ಕನ್ನು ನಾವು ಪಡೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ನಾವು ಎಲ್ಲರಿಗೂ ಕರೆ ನೀಡ್ತಾ ಇರೋದೇನಂತಂದ್ರೆ ನಮ್ಮ ಒಂದೊಂದು ಮತವು ನಮ್ಮ ದೇಶದ ಭವಿಷ್ಯವನ್ನು ಇವತ್ತು ನಿರ್ಣಯಿಸುತ್ತದೆ. ಹಾಗಾಗಿ ಯಾವ ಮತವನ್ನು ವೇಸ್ಟ್ ಮಾಡಿದ್ರ ಅಥವಾ ಅವತ್ತಿನ ದಿವಸ ರಜಾ ಇದ್ದರೆ ಅಲ್ಲಿ ಇಲ್ಲಿ ಹೋಗೋದು ಬಿಟ್ಟು ಕಡ್ಡಾಯವಾಗಿ ಮತದಾನ ಮಾಡಿಬಿಟ್ಟು ನಂತರ ಎಲ್ಲಾದರೂ ಹೋಗಿ ಅಂತ ಹೇಳ್ತಾ ಇರೋದು. ಹೇಗೆ ನಾವು ಸ್ಥಳೀಯ ನಿವಾಸಿ ಲತಾ ಮೋಹನ್ ಸಸಿಗಳನ್ನು ನೀಡಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕ್ರಮ ವಿಶಿಷ್ಟವಾಗಿದ್ದು ಉತ್ತಮ ಪರಿಸರ ಉತ್ತಮ ಸರ್ಕಾರದ ಆಯ್ಕೆ ಇದರ ಉದ್ದೇಶವಾಗಿದೆ ಎಂದರು. ಬಹಳ ಲಾಭ ಅಲ್ಲ, ಇನ್ ಲಾಂಗ್ ರನ್ ಬರುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತು. ಈ ಒಂದು ಕಾರ್ರಿಲೇಷನ್ ಬಹಳ ಚೆನ್ನಾಗಿದೆ. ಪರಿಸರವನ್ನು ಉಳಿಸಬೇಕು, ಒಳ್ಳೆ ಸರ್ಕಾರವನ್ನು ನಾವು ಬೆಳೆಸಬೇಕು, ಮತ್ತೆ ಅದನ್ನು ಉಳಿಸಬೇಕು ಅಂತ ಹೇಳುವ ಒಂದು ಸಂಕೇತ ಇದರಲ್ಲಿ ಇದೆ. ಪ್ರೊಫೆಸರ್ ಶಶಿಕಲಾ ಮೈಸೂರು ನಗರದಲ್ಲಿ ವರ್ಷದಿಂದ ವರ್ಷಕ್ಕೆ ಬಿಸಿಲಿನ ತಾಪ ಏರಿಕೆಯಾಗುತ್ತಿದ್ದು ಪರಿಸರ ಸಂಘಟನೆಗಳು ಸಸಿಗಳನ್ನು ಹಂಚಿ ಮತ ಜಾಗೃತಿ ಮೂಡಿಸುತ್ತಿರುವುದು ಸ್ವಾಗತಾರ್ಹ ಎಂದು ಶ್ಲಾಘಿಸಿದರು. ಅದರಲ್ಲಿ ಪರಿಸರ ಉಳಿಸುವುದು ಬಹಳ ನಮ್ಮ ಕರ್ತವ್ಯ, ಆದಿ ಕರ್ತವ್ಯ ಆಗಿದೆ. ಪರಿಸರ ಉಳಿಸಿ ಮರ ಬೆಳೆಸಿದ್ರೆ ಎಲ್ಲರಿಗೂ ಮುಂದೆ ಉಪಯೋಗ ಆಗುತ್ತೆ ಅಂತ ಈ ಮೂಲಕ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಗಿಡ ನೆಡುವುದು, ಗಿಡ ನೀರು ಹಾಕೋದು, ಎಲ್ಲಿ ನೋಡಿದ್ರೆ ಗಿಡವನ್ನು ಉಳಿಸಿ. ಇದೀಗ ಗಂಗಾವತಿಯಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಕುರಿತು ನಮ್ಮ ಪ್ರತಿನಿಧಿ ರಾಜಾ ಸಾಬ್ ಅವರು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಾ ಸಾಬ್, ಹಲೋ. ರಾಜಾ ಸಾಬ್, ಓಕೆ, ರೆಡಿ, 1 2 3. ರಾಜಾ ಸಾಬ್, ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? 1 2 3 ಚೆಕ್. ರಾಜಾ ಸಾಬ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆಯಾ? ರಾಜಾ ಸಾಬ್, ಪ್ರಧಾನಿ ಅವರು ಇಂದು ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದು ಸಾಕಷ್ಟು ಜನ ಈಗಾಗಲೇ ಅಲ್ಲಿ ನಡೆದಿದ್ದಾರೆ. ರಾಜಾ ಸಾಬ್, ರಾಜಾ ಸಾಬ್, ರಾಜಾ ಸಾಬ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ವ್ಯಾಪಕ ಬಿಗಿ ಕ್ರಮಗಳನ್ನು ಕೈಗೊಂಡಿದೆ. ದೇಶಾದ್ಯಂತ ಸೂಕ್ತ ದಾಖಲೆ ಇಲ್ಲದ 2385 ಕೋಟಿ ರೂಪಾಯಿ ಮೌಲ್ಯದ ಹಣ, ಮದ್ಯ, ಚಿನ್ನಾಭರಣ ಮತ್ತಿತರ ವಸ್ತುಗಳನ್ನು ಚುನಾವಣಾ ಕಣ್ಗಾವಲು ತಂಡಗಳು ವಶಪಡಿಸಿಕೊಂಡಿವೆ. ಗುಜರಾತ್ನಲ್ಲಿ ಅತಿ ಹೆಚ್ಚು 514 ಕೋಟಿ ರೂಪಾಯಿ, ತಮಿಳುನಾಡಿನಲ್ಲಿ 468 ಕೋಟಿ, ದೆಹಲಿಯಲ್ಲಿ 384 ಕೋಟಿ, ಆಂಧ್ರಪ್ರದೇಶದಲ್ಲಿ 196 ಮತ್ತು ಪಂಜಾಬ್ನಲ್ಲಿ 189 ಕೋಟಿ ರೂಪಾಯಿಯಷ್ಟು ವಸ್ತುಗಳು ಹಾಗೂ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆಯೋಗ ತಿಳಿಸಿದೆ. ದೇಶಾದ್ಯಂತ ಒಟ್ಟು 575 ಕೋಟಿ ರೂಪಾಯಿ ನಗದು, 1089 ಕೋಟಿ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ, 486 ಕೋಟಿ ರೂಪಾಯಿ ಮೌಲ್ಯದ ಲೋಹದ ವಸ್ತುಗಳು,
192 ಕೋಟಿ ರೂಪಾಯಿ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯಲಿರುವ ಮೊದಲ ಹಂತದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಚುನಾವಣಾಧಿಕಾರಿಗಳಿಗೆ 2ನೇ ಹಂತದ ತರಬೇತಿ ಶಿಬಿರ ಆಯೋಜಿಸಲಾಗಿತ್ತು. ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಶಂಕರ್ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಚುನಾವಣಾಧಿಕಾರಿಗಳು ನ್ಯಾಯಸಮ್ಮತ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರಿಗಳಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಳಿಕ ಜಿಲ್ಲಾಧಿಕಾರಿ ಬಿಎಂ ವಿಜಯ್ ಶಂಕರ್ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಬೇಕು, ಚುನಾವಣಾ ಅಧಿಕಾರಿಗಳಿಗಿರುವ ಗೊಂದಲಗಳನ್ನು ಪರಿಹರಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಇದಾಗಿದ್ದು ಸಂದೇಹಗಳನ್ನು ಪರಿಹರಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಇವತ್ತಿನ ಕೊಡ್ತಾ ಇದ್ದೇವೆ. ಎಲ್ಲ ಪ್ರಿಸೈಡಿಂಗ್ ಆಫೀಸರ್ಸು ತಮಗಿರುವಂತಹ ಒಂದು ಏನು ಸಂಶಯ ಇತ್ತು ಅದ್ರ ಬಗ್ಗೆ ನಮಗೆ ಕ್ಲಾರಿಫಿಕೇಶನ್ಸ್ ಅನ್ನು ಕೇಳಿದ್ದಾರೆ. ಕ್ಲಾರಿಫಿಕೇಶನ್ಸ್ ಅನ್ನು ಕೊಟ್ಟಿದ್ದೇವೆ. ಟ್ರೈನಿಂಗ್ ಎಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ. ವಿಷಪ್ರಸಾದ ಸೇವಿಸಿ 17 ಜನ ಮೃತಪಟ್ಟು 100ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಲು ಕಾರಣವಾಗಿದ್ದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ವಾಡಿ ಗ್ರಾಮದ ಕಿಚ್ಚುಗುತ್ತಿ ಮಾರಮ್ಮ ದೇಗುಲವನ್ನು ಧಾರ್ಮಿಕ ದತ್ತಿ ಇಲಾಖೆಯ ವಶಕ್ಕೆ ನೀಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಮುಜರಾಯಿ ಇಲಾಖೆ ಈ ಕುರಿತು ಫೆಬ್ರವರಿ 26ರಂದು ಆದೇಶ ಹೊರಡಿಸಿದ್ದು ಏಪ್ರಿಲ್ 4ರಂದು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದೆ. ಈ ಸಂಬಂಧ ಜಿಲ್ಲಾಧಿಕಾರಿ ಬಿಬಿ ಕಾವೇರಿ ಘಟನೆ ಹಿನ್ನೆಲೆಯಲ್ಲಿ ದೇಗುಲವನ್ನು ದತ್ತಿ ಇಲಾಖೆ ವಶಕ್ಕೆ ಪಡೆಯುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಇದರ ಅನ್ವಯ ಸರ್ಕಾರ ಟ್ರಸ್ಟಿಗಳಿಗೆ ದೇಗುಲವನ್ನು ಯಾಕೆ ವಶಕ್ಕೆ ಪಡೆಯಬಾರದು ಎಂದು ಕೇಳಿ ನೋಟಿಸ್ ಜಾರಿ ಮಾಡಿತ್ತು. ಟ್ರಸ್ಟಿಗಳು ದೇಗುಲವನ್ನು ದತ್ತಿ ಇಲಾಖೆ ವಶಕ್ಕೆ ಪಡೆಯಲು ತಮ್ಮ ಆಕ್ಷೇಪವಿಲ್ಲ ಎಂದು ಉತ್ತರಿಸಿದ್ದರು. ಈ ಹಿನ್ನೆಲೆಯಲ್ಲಿ ದೇಗುಲವನ್ನು ವಶಕ್ಕೆ ಪಡೆಯಲಾಗಿದೆ ಎಂದಿದ್ದಾರೆ. ಮತ್ತೆ ಈ ವಿಷಯ ಏನಾದರೂ ಇದ್ರೆ ನಿಮ್ಮ ಹೇಳಿಕೆ ಕೊಡಿ ಅಂತ ಹೇಳಿದ್ರು. ಮತ್ತೆ ಅದನ್ನ ನಾವು ಸರ್ವ್ ಮಾಡಿದ್ವಿ. ಮತ್ತೆ ಇನ್ನೊಂದು ಮುಖ್ಯವಾಗಿ ಆ ಟ್ರಸ್ಟೀಸ್ ಎಲ್ಲರೂ ಅಷ್ಟೇ ನಮಗೂ ಟೆಂಪಲ್ನ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅಂತ ಒಂದು ಶಿಫಾರಸು ಪತ್ರನ ಕೊಟ್ಟಿದ್ರು. ಇದನ್ನೆಲ್ಲ ತಗೊಂಡು ಪರಿಗಣಿಸಿ ಸರ್ಕಾರ ಆದೇಶನ ಹೊರಡಿಸಿದೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಕೊಪ್ಪಳಗೆ ಭೇಟಿ ನೀಡುತ್ತಿದ್ದು ಅಲ್ಲಿಂದ ನಮ್ಮ ಪ್ರತಿನಿಧಿಯಿಂದ ಮಾಹಿತಿಯನ್ನು ಪಡೆಯೋಣ. ರಾಜಾ ಸಾಬ್, ಪ್ರಸಿದ್ಧವಾಗಿರುವ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಭತ್ತದ ಕಣಜದಲ್ಲಿ ಇವತ್ತು ಮೋದಿ ಬರುವಿಕೆಗಾಗಿ ಜನಸಾಮಾನ್ಯರು ಎಲ್ಲರೂ ಇಲ್ಲಿ ಸೇರಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಒಂದು ಬಿಜೆಪಿಯ ಬೃಹತ್ ರ್ಯಾಲಿ ಏರ್ಪಟ್ಟಿದೆ. ರಾಯಚೂರು, ಬಳ್ಳಾರಿ, ಕೊಪ್ಪಳ 3 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಮೋದಿ ಅವರು ಇವತ್ತು ಇಲ್ಲಿ ಪ್ರಚಾರ ಬಂದಿರತಕ್ಕಂಥದ್ದು. ಸರಿಯಾಗಿ ಏನು 2:45ಕ್ಕೆ ಮೋದಿ ಅವರು ಈ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಿಸಿಲಿ ಯಾವ ರೀತಿ ಹೇಳ್ತಾ ಇದೆ ಅದೇ ರೀತಿಯೇ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಅತ್ಯಂತ ಯುವಕರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಮೋದಿ ಅವರ ಭಾಷಣ ಕೇಳಲು ಆಗಮಿಸಿರ್ತಕ್ಕಂಥದ್ದು ಒಂದೆಡೆ ಆದ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ, ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಾಯಕ್ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ದೇವೇಂದ್ರಪ್ಪ ಸೇರಿದಂತೆ 3 ಅಭ್ಯರ್ಥಿಗಳು ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಸೇರಿದಂತೆ ಇತರ ಅಭ್ಯರ್ಥಿಗಳು ವೇದಿಕೆಗೆ ಇನ್ನೇನು ಆಗಮಿಸಲಿದ್ದು ಮೋದಿ ಅವರು ಇನ್ನೇನು 2 ಗಂಟೆ 40 ನಿಮಿಷಕ್ಕೆ ಸರಿಯಾಗಿ ಆಗಮಿಸಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇಶ ಮತ್ತು ಹೈದರಾಬಾದ್ ಕರ್ನಾಟಕದ ಬಳ್ಳಾರಿ, ರಾಯಚೂರು, ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾರರನ್ನು ಉದ್ದೇಶಿಸಿ ಒಂದು ಮತಭೇಟಿ ನಡೆಸಲಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಹಾಗೂ ಯುವಕರು ಸೇರಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ವಿಶೇಷ ಅಂತಾನೆ ಹೇಳ್ಬೋದು. ಕೊಪ್ಪಳದಿಂದ ರಾಜಾ ಸಾಬ್ ಮುಲ್ಲಾರ್. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ರಾಜಾ ಸಾಬ್. ದೇಶದ ಕ್ಷಿಪ್ರ ಆರ್ಥಿಕ ಅಭಿವೃದ್ಧಿಯ ಲಾಭವನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ನೀತಿ ನಿರ್ಮಾತೃಗಳು, ರಾಜಕಾರಣಿಗಳು, ಬ್ಯಾಂಕ್ಗಳು ಸೇರಿದಂತೆ ಎಲ್ಲ ಪಾಲುದಾರರ ಜವಾಬ್ದಾರಿ ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ. ದೆಹಲಿಯಲ್ಲಿಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ 125ನೇ ವರ್ಷಾಚರಣೆ ಸಮಾರಂಭದಲ್ಲಿ ಅವರು ಪ್ರಾಚೀನ ಕಾಲದಲ್ಲಿ ವಿಶ್ವಗುರುವಾಗಿದ್ದ ಭಾರತ ನಂತರ ವಿವಿಧ ಕಾರಣಗಳಿಂದ ಕುಸಿತ ಕಂಡಿತು. ಆದರೆ ಇದೀಗ ಮತ್ತೆ ವಿಶ್ವಗುರುವಾಗುವತ್ತ ಮುನ್ನಡೆದಿದ್ದು ಶೀಘ್ರವೇ ಜಾಗತಿಕವಾಗಿ 3ನೇ ಬೃಹತ್ ಆರ್ಥಿಕತೆಯ ರಾಷ್ಟ್ರವಾಗಲಿದೆ. ದೇಶದ ಪ್ರಗತಿಯನ್ನು ವಿಶ್ವ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಮೂಡೀಸ್ ರೇಟಿಂಗ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಶ್ಲಾಘಿಸಿವೆ ಎಂದರು. ಜನಧನ್ ಯೋಜನೆಯಡಿ ಸುಮಾರು 36 ಕೋಟಿ ಬ್ಯಾಂಕ್ ಖಾತೆ ತೆರೆಯಲಾಗಿದೆ ಎಂದ ಉಪರಾಷ್ಟ್ರಪತಿ ದೇಶದಲ್ಲಿ ಡಿಜಿಟಲ್ ಕ್ರಾಂತಿ ಉಂಟಾಗುತ್ತಿದ್ದು
ಸುಮಾರು 2.5 ಲಕ್ಷ ಗ್ರಾಮಗಳಲ್ಲಿ ಅಂತರ್ಜಾಲ ಸೌಲಭ್ಯ ಒದಗಿಸಲು ಆಪ್ಟಿಕಲ್ ಫೈಬರ್ ಜಾಲ ಅಳವಡಿಸಲಾಗುತ್ತಿದೆ. ಇದರ ಲಾಭವನ್ನು ಬ್ಯಾಂಕಿಂಗ್ ವಲಯವು ಪಡೆಯಲಿದ್ದು 2025ರ ವೇಳೆಗೆ ಸುಮಾರು 89 ದಶಲಕ್ಷ ಕುಟುಂಬಗಳು ಚಿಲ್ಲರೆ ಬ್ಯಾಂಕಿಂಗ್ ವಲಯಕ್ಕೆ ಸೇರ್ಪಡೆಯಾಗಲಿವೆ ಎಂದರು. ಬ್ಯಾಂಕ್ಗಳಲ್ಲಿ ವಸೂಲಾಗದ ಸಾಲ ಪ್ರಮಾಣ ಎನ್ಪಿಎ ಹೆಚ್ಚುತ್ತಿರುವುದು ಕಳವಳಕಾರಿ ಎಂದ ಅವರು, ಆರ್ಥಿಕ ಅಪರಾಧಿಗಳು ವಿದೇಶಗಳಿಗೆ ಪಲಾಯನ ಮಾಡುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕು. ಇಂತಹವರನ್ನು ವಿದೇಶಗಳಿಂದ ಗಡೀಪಾರು ಮಾಡುವ ಬಗ್ಗೆ ಹಾಗೂ ವಿದೇಶಗಳಲ್ಲಿ ಕಪ್ಪು ಹಣ ಜಮೆಯಾಗುತ್ತಿರುವ ವಿರುದ್ಧವೂ ಅಗತ್ಯ ಅಂತಾರಾಷ್ಟ್ರೀಯ ಒಡಂಬಡಿಕೆಗಳು ಏರ್ಪಡಬೇಕು ಎಂದರು. Over the past decade, 89 million more households are set to join this social segment by 2025. India is also witnessing a digital revolution. The falling cost of internet access has facilitated the adoption of a number of paradigm-shifting digital technologies and innovations. 250,000 villages. ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗಳಲ್ಲಿ 5,000 ಹೆಚ್ಚುವರಿ ಪ್ರವೇಶ ಕುರಿತ ಪ್ರಸ್ತಾವನೆಗೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಮಂಜೂರಾತಿ ನೀಡಿದ್ದಾರೆ. 2019-20 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಈ ಪ್ರವೇಶ ಲಭ್ಯವಾಗಲಿದೆ. ಪ್ರಸ್ತುತ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಒಟ್ಟಾರೆ 46,600 ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು, ಇದನ್ನು 51,000ಕ್ಕೆ ಹೆಚ್ಚಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕಳೆದ 4 ವರ್ಷಗಳ ಅವಧಿಯಲ್ಲಿ ದೇಶದ ವಸತಿ ಶಾಲೆಗಳಲ್ಲಿ 9,000 ಸೀಟುಗಳನ್ನು ಹೆಚ್ಚಿಸಲಾಗಿದೆ ಎಂದು ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಬಾಹ್ಯಾಕಾಶದಲ್ಲಿ ಉಪಗ್ರಹಗಳನ್ನು ನಾಶಪಡಿಸುವ ಮಿಷನ್ ಶಕ್ತಿ ಸಂಪೂರ್ಣ ದೇಶೀಯ ತಂತ್ರಜ್ಞಾನ ಒಳಗೊಂಡಿದೆ ಎಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಧ್ಯಕ್ಷ ಜಿ ಸತೀಶ್ ರೆಡ್ಡಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಡಿಆರ್ಡಿಒ ಸಾಧನೆಗಳ ಕುರಿತು ಮಾತನಾಡಿದ ಅವರು, ಖಂಡಾಂತರ ಕ್ಷಿಪಣಿ ಅಭಿವೃದ್ಧಿ ತಂತ್ರಜ್ಞಾನವನ್ನು ಕೆಲವೇ ರಾಷ್ಟ್ರಗಳು ಕರಗತ ಮಾಡಿಕೊಂಡಿದ್ದು, ಅದರಲ್ಲಿ ಭಾರತವೂ ಸಹ ಸೇರಿದೆ. ತಂತ್ರಜ್ಞಾನ ಅಭಿವೃದ್ಧಿಗೆ ನಿರಂತರ ಪ್ರಯತ್ನ ಅಗತ್ಯ ಎಂದರು. ಎಸ್ಯಾಟ್ ತಂತ್ರಜ್ಞಾನದಲ್ಲಿ ಪ್ರತಿಬಂಧಕ ಕ್ಷಿಪಣಿ ಪರೀಕ್ಷೆಗೆ ವೇಗ ಮತ್ತು ನಿಖರತೆ ಅತ್ಯಂತ ಪ್ರಮುಖವಾದ ಅಂಶಗಳಾಗಿವೆ ಎಂದು ಸತೀಶ್ ರೆಡ್ಡಿ ತಿಳಿಸಿದರು. ಸುಡಾನ್ನಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿಯಾಗಿದ್ದು, ಅಲ್ಲಿನ ಅಧ್ಯಕ್ಷ ಒಮರ್ ಅಲ್ ಬಶೀರ್ ಅವರನ್ನು ಸೇನೆ ಪದಚ್ಯುತಗೊಳಿಸಿದೆ. ಅಧ್ಯಕ್ಷ ಬಶೀರ್ ಅವರನ್ನು ಬಂಧಿಸಿರುವ ಸೇನಾಡಳಿತ 3 ತಿಂಗಳ ಮಟ್ಟಿಗೆ ತುರ್ತು ಪರಿಸ್ಥಿತಿ ಘೋಷಿಸಿದೆ. ಸುಡಾನ್ನ ಸಂವಿಧಾನವನ್ನು ಅಮಾನತಿನಲ್ಲಿಡಲಾಗಿದ್ದು, ಮುಂದಿನ ಆದೇಶದವರೆಗೆ ಗಡಿ ಪ್ರದೇಶಗಳನ್ನು ಮುಚ್ಚಲಾಗಿದೆ ಎಂದು ಸುಡಾನ್ನ ರಕ್ಷಣಾ ಸಚಿವ ಆವಾದ್ ಇಬ್ನೋವುಫ್ ತಿಳಿಸಿದ್ದಾರೆ. ಹಸ್ತಾಂತರಿಸಬೇಕೆಂದು ಅಲ್ಲಿನ ಜನರು ಒತ್ತಾಯಿಸಿದ್ದಾರೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಸೈನಾ ನೆಹ್ವಾಲ್, ಕಿಡಂಬಿ ಶ್ರೀಕಾಂತ್ ಹಾಗೂ ಸಮೀರ್ ವರ್ಮಾ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಪಿವಿ ಸಿಂಧು ಡೆನ್ಮಾರ್ಕ್ನ ಮಿಯಾ ಬೆಲ್ಚ್ಪಲ್ಟ್ ಎದುರು ಜಯಗಳಿಸಿದರು. 39 ನಿಮಿಷಗಳಲ್ಲಿ ಸಿಂಧು 21-13, 21-19 ಅಂಕಗಳ ಅಂತರದಲ್ಲಿ ಜಯ ದಾಖಲಿಸಿದರು. ಪಿವಿ ಸಿಂಧು ಇಂದು ನಡೆಯಲಿರುವ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಚೈನಾದ ಕಾಯೇನ್ ಯಾನ್ ಅವರನ್ನು ಎದುರಿಸಲಿದ್ದಾರೆ. ಸೈನಾ ನೆಹ್ವಾಲ್ ಥಾಯ್ಲೆಂಡ್ನ ಪೋವಂಪೆ ಚಿಂಚುವಾಂಗ್ ಅವರನ್ನು 21-16, 18-21, 21-19 ಅಂಕಗಳಿಂದ ಮಣಿಸಿದರು. ಕಳೆದ ವಾರ ಚಿಂಚುವಾಂಗ್ ಮಲೇಷ್ಯಾ ಓಪನ್ ಮೊದಲ ಸುತ್ತಿನಲ್ಲಿ ಸೈನಾ ಅವರನ್ನು 20-22, 21-15, 20-15 ಅಂಕಗಳ ಅಂತರದಲ್ಲಿ ಸೋಲಿಸಿದ್ದರು. ಪುರುಷರ ಸಿಂಗಲ್ಸ್ನಲ್ಲಿ ಸಮೀರ್ ವರ್ಮಾ ಚೈನಾದ ಲೂ ಗುಂಗ್ಚು ವಿರುದ್ಧ 12-15, 21-15 ಹಾಗೂ 21-10 ಅಂತರದಲ್ಲಿ ಜಯ ದಾಖಲಿಸಿದರು. ಕ್ವಾರ್ಟರ್ ಫೈನಲ್ಸ್ನಲ್ಲಿ ಸಮೀರ್ ವರ್ಮಾ ತೈವಾನ್ನ ಚೋತಯಿನ್ ಚೆನ್ ವಿರುದ್ಧ ಸೆಣಸಲಿದ್ದಾರೆ. ಕಿಡಂಬಿ ಶ್ರೀಕಾಂತ್ ಡೆನ್ಮಾರ್ಕ್ನ ಹನ್ಸ್ ಕ್ರಿಸ್ಟಿಯನ್ ವಿಚಿನ್ಯೂಸ್ ವಿರುದ್ಧ 21-12, 23-21 ಅಂತರದಲ್ಲಿ ಗೆಲುವು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚುನಾವಣಾ ಪ್ರಚಾರ. ಇಂದು ಅಪರಾಹ್ನ ಕೊಪ್ಪಳದಲ್ಲಿ ಮತಯಾಚನೆ. ರಂಗೇರಿದ ಚುನಾವಣಾ ಅಖಾಡ. ತಮಿಳುನಾಡಿನ ಕೃಷ್ಣಾನಗರದಲ್ಲಿ ರಾಹುಲ್ ಗಾಂಧಿ, ಒಡಿಶಾದಲ್ಲಿ ಅಮಿತ್ ಶಾ ಪ್ರಚಾರ. ಚುನಾವಣಾ ಬಾಂಡ್ಗಳ ಮೂಲಕ ಸ್ವೀಕರಿಸಿದ ದೇಣಿಗೆಗಳ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಲು ರಾಜಕೀಯ ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ. ಕ್ಷಿಪ್ರ ಆರ್ಥಿಕಾಭಿವೃದ್ಧಿಯ ಲಾಭ ಜನಸಾಮಾನ್ಯರಿಗೆ ತಲುಪಿಸುವುದು ನೀತಿ ನಿರ್ಮಾತೃಗಳ ಜವಾಬ್ದಾರಿ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.